ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ನಿಮ್ಮ ಅನುಷಾ. ನೀವು ನೋಡ್ತಿದ್ದೀರಾ ಹಿಂಗೆ ಗುರು ಯೂಟ್ಯೂಬ್ ಚಾನಲನ್ನು. ಸೊ ಹಾಗಿದ್ರೆ ಬನ್ನಿ, ಈಗ ಆಲ್ರೆಡಿ ಥಂಬ್ನೇಲ್ ನೋಡ್ಕೊಂಡು ಬಂದುಬಿಟ್ಟಿರ್ತೀರಾ ಯಾವ ವಿಡಿಯೋದ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ ಅಂತ ಐಡಿಯಾ ಸಿಕ್ಕಿರುತ್ತೆ. ಹಾಗೆ ನೀವು ಅಂದ್ಕೊಳ್ತಿರ್ಬೋದು, ಏನು ಅನುಷಾ ಇವತ್ತೆಲ್ಲ ತುಂಬ ಲುಕ್ ಎಲ್ಲ ಚೇಂಜ್ ಕಾಣಿಸ್ತಾ ಇದೆ ಅಂಥೇಳಿ. ಆಬ್ವಿಯಸ್ಲಿ ಲುಕ್ ಚೇಂಜ್ ಕಾಣ್ತಾ ಇದೆ ಬಿಕಾಸ್ ನಾನು ಹೇರ್ ಟ್ರೀಟ್ಮೆಂಟನ್ನು ಮಾಡಿಸಿದ್ದೀನಿ, ಹಾಗಾಗಿ ಲುಕ್ ಚೇಂಜ್ ಕಾಣಿಸ್ತಾ ಇದೆ. ಓಕೆ, ಏನಿದು ಹೇರ್ ಟ್ರೀಟ್ಮೆಂಟು, ಎಲ್ಲಿ ಮಾಡಿಸಿದ್ರಿ, ಎಷ್ಟು, ಹೇಗೆ? ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ವಿಡಿಯೋಸ್ ಬೇಕಿದ್ದರೆ ನೆಕ್ಸ್ಟ್ ವ್ಲಾಗ್ ನಾನು ಖಂಡಿತ ಮಾಡ್ತೀನಿ. ಹುಡುಗಿರು, ಎಸ್ಪೆಷಲಿ ಹುಡುಗಿರು ಕಮೆಂಟ್ ಹಾಕಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಓಕೆ, ನೆಕ್ಸ್ಟ್ ವ್ಲಾಗ್ನ ಅದನ್ನು ಕೊಡ್ತೀನಿ. ಓಕೆ, ಸೊ ಹಾಗಿದ್ರೆ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಈಗ ಆಲ್ರೆಡಿ ತಮ್ಮನೇಲಲ್ಲಿ ನೋಡ್ಕೊಂಡು ಬಂದಿದ್ದೀರಲ್ವಾ. ಸೊ ಯಾವುದ್ರ ಬಗ್ಗೆ ವೀಡಿಯೋ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಅದೇನಂದರೆ ಹೋಮ್ನ ರಿನೋವೇಟ್ ಮಾಡ್ಕೊಳ್ಳೋದು. ಜಸ್ಟ್ ನಾನು ಒಂದು ರೂಮ್ ಬಗ್ಗೆ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ, ಹೇಗೆ ರಿನೋವೇಟ್ ಮಾಡ್ಕೋಬೇಕು ಅಂತ. ಇದು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನೀವು ನನ್ನ ಪ್ರಾಡಕ್ಟ್ ರಿವ್ಯೂನ ನೋಡಿದ್ದೀರಾ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಥ್ಯಾಂಕ್ ಯು, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಆ ಪ್ರಾಡಕ್ಟನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಹೇಗೆ ನಾನು ಫಿಕ್ಸೇಷನ್ ಮಾಡ್ಕೊಂಡಿದ್ದೀನಿ ವಾಲ್ ಮೇಲೆ, ಆಮೇಲೆ ಯಾವ ಥರ ರಿನೋವೇಟ್ ಮಾಡ್ಕೊತಾ ಇದ್ದೀನಿ, ಕಲರ್ ಅದು ಇದು ಎಲ್ಲ ಹೇಗೆ ಚೂಸ್ ಮಾಡಿದ್ದೀನಿ ಅಂತ ನೀವು ಈ ವ್ಲಾಗಲ್ಲಿ ಖಂಡಿತ ನೋಡಬಹುದು. ಸೊ ನಾನು ಮೊನ್ನೆನೇ ಹೇಳ್ದಂಗೆ ನಿಮಗೆ ದೊಡ್ಡ ದೊಡ್ಡ ಇಂಟೀರಿಯರ್ಸ್ ತುಂಬ ದುಡ್ಡು ಖರ್ಚು ಮಾಡ್ಕೊಂಬಿಟ್ಟೆಲ್ಲ ಮಾಡಬೇಕು ಅಂತ ಏನಿಲ್ಲ ಅಲ್ಲ. ಆಬ್ವಿಯಸ್ಲಿ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನೀವು ಮಾಡ್ಕೋಬೋದು. ಬಟ್ ಕೆಲವೊಂದು ಸತಿ ಏನಾಗ್ತಿರುತ್ತೆ, ದುಡ್ಡಿನ ವಿಷಯವಾಗಿಯೇ ನಾವು ಅದನ್ನು ಮುಂದೆ ಹಾಕ್ತಾ ಇರ್ತೀವಿ. ಇವತ್ತು ಬೇಡ, ನಾಳೆ ಮುಂದೆ ದುಡ್ಡು ಬಂದಮೇಲೆ ಮಾಡೋಣ ಅಂಥೇಳಿ ಮುಂದೆ ಹಾಕ್ತಾ ಇರ್ತೀವಿ. ಸೊ ನಾಟ್ ನೆಸೆಸರಿ, ಅಲ್ಲಿವರೆಗೂ ನೀವು ಕಾಯಬೇಕಾಗಿಲ್ಲ. ಸ್ವಲ್ಪ ಅಮೌಂಟಲ್ಲಿನೇ ನೀವು ತುಂಬ ಚೆನ್ನಾಗಿ ಮಾಡ್ಕೋಬೋದು. ತುಂಬ ಚಿಕ್ಕ ಚಿಕ್ಕ ಐಟಮ್ ನಾನು ಮೊನ್ನೆ ತೋರಿಸಿದ್ನಲ್ಲ, 150-200 ರುಪೀಸ್ ಐಟಮ್ಸ್ ಅದೆಲ್ಲ. ಮತ್ತು ಪೇಂಟ್ ಸೆಲೆಕ್ಷನ್ ಒಂದು ತುಂಬ ಚೆನ್ನಾಗಿದ್ದರೆ ನೀವು ಔಟ್ಲುಕ್ನ ತುಂಬ ಚೆನ್ನಾಗೇ ಮಾಡ್ಕೊಳ್ಬಹುದು. ಸೊ ಹಾಗಿದ್ರೆ ಬನ್ನಿ, ಇವತ್ತಿನ ನನ್ನ ಮನೆಯ ಹಳೆಯ ವಿಡಿಯೋದಲ್ಲಿ ಯಾವ ಥರ ಮನೆ ಇತ್ತು, ಯಾವ ಪೇಂಟಿಂಗ್ ಇತ್ತು, ಅದು ಹೇಗೆ ಲುಕ್ ಕಾಣ್ತಿತ್ತು, ಬಟ್ ಇವತ್ತು ಅದು ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಯಾವುದನ್ನು ಹೇಗೆ ಫಿಕ್ಸೇಷನ್ ಮಾಡಿದೆ ಅಂತ ತೋರಿಸ್ತೀನಿ. ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ, ಆಲ್ರೆಡಿ ನನಗೆ ಗೊತ್ತಾಗಿದೆ. ಬಟ್ ಇನ್ನೂ ನಿಮ್ಮ ಫ್ರೆಂಡ್ಸಿಗೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ಈ ಚಾನಲನ್ನು ರೆಫರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಓಕೆ, ನನಗಿನ್ನೂ ಮೋಟಿವೇಶನ್ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಮತ್ತು ವಿಡಿಯೋ ಏನಂದ್ರೆ ಲೈಕ್ ಮಾಡಿ ಇಷ್ಟ ಆಗಿದ್ರೆ. ಓಕೆ, ದೆನ್ ಏನಾದರೂ ಸಜೆಷನ್ಸ್ ಕೊಡೋದಿತ್ತು, ಮತ್ತು ಮುಂದೆ ಯಾವ ಥರ ನಿಮಗೆ ವೀಡಿಯೋಸ್ಗಳು ಬೇಕಿತ್ತು ಅಂತ ಏನಾದರೂ ಹೇಳಬೇಕಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಅದರಿಂದ ಗೊತ್ತಾಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಹಾಗೆ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿ. ಸದ್ಯಕ್ಕೆ ನನಗೆ ಬರೋ ಐಡಿಯಾದನ್ನು ನಾನು ತೊಗೊಂಡ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಹಳೆ ಲುಕ್ಕು, ಯೆಲ್ಲೋ ಕಲರ್ ಪೇಂಟ್ ಇತ್ತು. ಇದ್ರ ಮೇಲೆ ಯಾವುದೇ ನಾನು ಹೊಸ ಐಟಮ್ ಹಾಕಿದ್ರು ಅಷ್ಟೊಂದು ಲುಕ್ಕಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಲೈಟ್ನಿಂಗ್ ಪ್ರಾಬ್ಲಮ್ ಕೂಡ ಇತ್ತು. ಜಾಸ್ತಿ ನಿಮಗೆ ಬ್ರೈಟ್ ಅನ್ಸಂಗಿಲ್ಲ ರೂಮು. ಸೊ ಡಲ್ ಅನಿಸುತ್ತೆ ಎಷ್ಟೇ ದೊಡ್ಡ ಲೈಟ್ ತೊಗೊಂಡು ಬಂದು ಹಾಕಿದ್ರು ಕೂಡ. ಸೊ ಹೀಗಿತ್ತು. ಇದಕ್ಕೆ ನಾವು ಪೇಂಟ್ ತೊಗೊಂಡು ಬಂದ್ವಿ, ವೈಟ್ ಕಲರ್ ಪೇಂಟ್ ಫಸ್ಟ್ ಅಪ್ಲಿಕೇಬಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೆರೋಲ್ಯಾಕ್ ಕಂಪನಿದ ಪೇಂಟ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಲವ್ ಸಾಂಗ್ ಅಂತ ಪೇಂಟ್ ಅದರೊಳಗಡೆ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ರೋಲರ್ ಮತ್ತು ಬ್ರಷ್ನ ಯೂಸ್ ಮಾಡಿಕೊಂಡು ಈ ವಾಲ್ಸ್ನೆಲ್ಲ ಪೇಂಟ್ ಮಾಡ್ಕೊಂಡಿದ್ವಿ. ಮೇಲೆ ಹತ್ತಿ ಕೆಳಗೆ ಇಳಿದು ಸಿಕ್ಕಾಪಟ್ಟೆ ಕಷ್ಟ ಬಿದ್ದೇನೋ ಪೇಂಟ್ ಮಾಡಿದ್ವಿ. ಬಟ್ ನಾವು ಪೇಂಟ್ ಮಾಡಿದಾಗ ಆಗೋ ಖುಷಿನೇ ಬೇರೆ. ಸೊ ಬೇರೆಯವ್ರ ಕಡೆಯಿಂದ ಪೇಂಟ್ ಮಾಡಿಸೋದಕ್ಕೂ ನಾವು ಮಾಡಿದಾಗ ಅದರಿಂದ ತೃಪ್ತಿ ಸಿಗುತ್ತಲ್ಲ, ತುಂಬ ಖುಷಿಯಾಗುತ್ತೆ. ಇದು ನಾನು ಮಾಡಿದ್ದು ಅಂತ. ತಿರ್ಗಾ ದಿನ ಬೆಳಗ್ಗೆ ನೋಡಿದಾಗ ಇಷ್ಟು ಕಂಪ್ಲೀಟ್ ಮಾಡಿದ್ವಿ. ನೈಟ್ ಒಂದು 3 hours ಪೇಂಟ್ ಮಾಡಿದ್ದಿದ್ದು ಅಷ್ಟೇ. ಆಫೀಸ್ ಮುಗಿಸ್ಕೊಂಡು ಬಂದು ಇದನ್ನು ಮಾಡಿರೋದು. ಸೊ ಇನ್ನೂ ಪೆಂಡಿಂಗ್ ಇದೆ. ಸ್ವಲ್ಪ ಸ್ವಲ್ಪ ನಿಮ್ಗೆ ಆದಾಗ ನಮ್ಮದೇ ಅಲ್ವಾ ಮನೆ, ನಿಧಾನಕ್ಕಾಗಿ ಹೊಡ್ಕೊಳ್ಬೋದು ಪೇಂಟ್ನ. ಸೊ ಹೊಸ ಲುಕ್ಕು ಪೇಂಟ್ ಆದಮೇಲೆ ನಾನೆಲ್ಲ ಐಟಮ್ ತರಿಸಿದ್ನೆಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ಅದ್ರ ಲುಕ್ ಏನಿತ್ತಲ್ಲ ತುಂಬ ಸಖತ್ತಾಗಿ ಕಾಣಿಸ್ತಿತ್ತು. ಈ ಥರ ಇದೆ ಅದ್ರ ಲುಕ್ಕು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನಿಮಗೆ ಲಾಸ್ಟ್ ಟೈಮ್ ನಾನು ಪ್ರಾಡಕ್ಟ್ ರಿವ್ಯೂ ಕೊಟ್ಟಿದ್ನಲ್ಲ, ಅದ್ರದ್ದೆಲ್ಲ ಐಟಮ್ಸ್ಗಳನ್ನು ಹೇಗೆ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ 1 by 1 ತೋರಿಸ್ತೀನಿ ನಾನು. ಸೊ ಅದ್ರ ಲುಕ್ಕು ಲೈಟ್ ಕೂಡ ಆಫ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಅದ್ರ ಲುಕ್ ಹೇಗಿದೆ ಅಂತ. ಸೊ ನಿಧಾನಕ್ಕೆ ಮಾಡ್ಕೊಳ್ತೀವಿ ಕೆಲಸನ. ಇವತ್ತೇ ಆಗಬೇಕು ಎಲ್ಲ ಅಂಥೇಳಿ ಅರ್ಜೆಂಟ್ ಮಾಡೋದಿಲ್ಲ. ವಿ ಆರ್ ಟೇಕಿಂಗ್ ಅವರ್ ಓನ್ ಟೈಮ್. ನಿಧಾನವಾಗಿ ಕೆಲಸ ಮಾಡ್ಕೊತೀವಿ. ಫೈನಲಿ ನಾವು ಹೆಂಗೆ ಅಂದ್ಕೊಂಡಿದ್ದೀವಿ ಹಾಗೆ ಬರಬೇಕು ಅನ್ನೋ ಒಂದು ಫಿನಿಶಿಂಗ್ ಸಲುವಾಗಿ ನಿಧಾನಕ್ಕೆ ಮಾಡ್ತೀವಿ. ಇದು ನೋಡಿ ಕರ್ಟನ್ ಹಾಕ್ಕೊಂಡಿದ್ದೀನಲ್ಲ, ಈ ಕರ್ಟನ್ ಹಿಂದ್ಗಡೆ ವಾಲ್ ಇದೆ. ಈ ವಾಲು
ಕ್ಯಾಲೆಂಡರ್ ತುಂಬ ರೀತಿಯ ಐಟಮ್ಸ್ನ ಇಟ್ಟಿರ್ತೀವಲ್ವಾ, ಅದೆಲ್ಲ ಕಾಣಿಸ್ಬಾರ್ದು ಅಂತ, ನೀಟ್ನೆಸ್ ಕಾಣಬೇಕು ಅಂತ ಕರ್ಟನ್ ಹಾಕ್ಬಿಟ್ಟಿದ್ದೀನಿ. ಕರ್ಟನ್ನ ಅಲ್ಲಿಂದ ಒಂದು ಫುಲ್ ಲೆಂತಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿರೋದಷ್ಟೇ, ಅಷ್ಟಕ್ಕೂ ಸೇರಿ ಒಂದು ಲೆಂತ್ ಪೈಪನ್ನು ಹಾಕ್ಕೊಂಡಿರೋದು, ನಾವೇ ಫಿಕ್ಸೇಷನ್ ಮಾಡ್ಕೊಂಡಿರೋದು. ಸೊ ಕರ್ಟನ್ ರೆಡಿ ಆಯಿತು. ಇದು ಬಂದ್ಬಿಟ್ಟು ಕರ್ಟನ್ನು 246 250 ರುಪೀಸಿಗೆ ಒಂದು ಕರ್ಟನ್ ಇದೆ, ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬಂದಿರೋದು. ಈ ಥರ ಬಾಕ್ಸಸ್ಸು, ಮೆಡಿಸಿನ್ನು ಇದೆಲ್ಲನೂ ಒಂದು ಇದಕ್ಕೆ ಕಾಣಿಸ್ದೇ ಇರೋ ಹಾಗೆ ನೋಡಿ ಕರ್ಟನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಆ ಕರ್ಟನ್ನಲ್ಲಿ ಲೆಂತ್ ವೈಸ್ ನನಗೆ ಎಕ್ಸ್ಟ್ರಾ ಆಗಿರೋ ಲೆಂತ್ ಏನಿತ್ತಲ್ವಾ, ಈ ಲೆಂತ್ ಉಳಿದಿರೋದನ್ನೇ ನಾನು ಸ್ಟಿಚ್ ಮಾಡಿದ್ದೀನಿ ಮನೆಯಲ್ಲೇ. ಸ್ಟಿಚ್ ಮಾಡಿಬಿಟ್ಟು ಪುಟ್ಟ ಕಿಟಕಿಗೆ ಒಂದು ಚಿಕ್ಕದು ಕರ್ಟನ್ ಹೊಲ್ದಿದ್ದೀನಿ. ಸೊ ಈ ಬಾಕ್ಸ್ ಬಂದ್ಬಿಟ್ಟು ಅಮೆಝಾನಲ್ಲಿ ತರಿಸಿರೋದು. ತುಂಬ ಮಲ್ಟಿ ಯೂಸೇಜ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಾನು ಮೇಕಪ್ ಐಟಮ್ಸ್, ಕ್ಲಿಪ್ಸು ಇದೆಲ್ಲ ಇಟ್ಕೊಂಡಿದ್ದೀನಿ. ಅದರೊಳಗಡೆ ಬಾಕ್ಸಸ್ ಎಲ್ಲ ಮಾಡ್ಕೊಂಬಿಟ್ಟು 5 ಸ್ಟೆಪ್ಸ್ ಇರುತ್ತೆ. ಇದು ನನಗೆ ದಸರಾ ಟೈಮಲ್ಲಿ ತರಿಸಿರೋದು. ಆ ದಸರಾ ಆಫರಲ್ಲಿ ನನಗೆ 1500 ಇರೋವಂಥ ಪ್ರಾಡಕ್ಟು. ಸೊ 999ಗೆ ಸಿಕ್ತು. ನಾರ್ಮಲ್ ಡೇಸಲ್ಲಿ 1500 1300 ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಅವತ್ತು ನಂಗೆ ಸಿಕ್ಕಿರೋದು 999ಗೆ. ಸೊ ಅಂಥದ್ದು 2 ತರಿಸ್ಕೊಂಡೆ, ಒಂದು ಹಾಲಲ್ಲಿ ಇಟ್ಟಿದ್ದೀನಿ. ದೆನ್ ನೀವು ನೋಡ್ತಾ ಇದ್ದೀರಾ ಈ ಪ್ರಾಡಕ್ಟ್, ಲಾಸ್ಟ್ ಟೈಮ್ ರಿವ್ಯೂ ಕೊಟ್ಟಿದ್ದೆ ನಾನು. ಹಿಂಗೆ ಕಾಣಿಸುತ್ತೆ ನೋಡಿ. ಇದು ಡ್ರೀಮ್ ಬಿಗ್, ವೇಕಪ್ ಆ್ಯಂಡ್ ಬಿ ಆಸಮ್, ಬಿ ಪಾಸಿಟಿವ್, ಅವಾಯ್ಡ್ ನೆಗೆಟಿವಿಟಿ. ಸೊ ಈ ಥರ ನನಗೆ ಇದು ಮೆಸೇಜ್ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಇದನ್ನು ತರಿಸಿದ್ದೀನಿ. ನಿಮಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ತರಿಸ್ಕೊಳ್ಬೋದು. ಸೊ ಅದು ಈ ಥರ ಫಿಕ್ಸೇಷನ್ ಆಗ್ತಿದೆ ಅಂತ ನಾನು ತೋರಿಸ್ತಿದ್ದೀನಿ. ದೆನ್ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಸಿಸ್ಟಮ್ ಟೇಬಲ್ ಇತ್ತು, ಅದನ್ನು ಈ ಥರ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಜಾಗ ವೇಸ್ಟ್ ಆಗುತ್ತೆ ಹೇಗಿದ್ರು ಅಂತ. ಇದು ನೋಡಿ, ಇದನ್ನು ಕೂಡ ನಾನು ಮೀಶೋಲ್ಲಿ ತರಿಸಿದ್ದೆ, ಲಾಸ್ಟ್ ಟೈಮ್ ರಿವ್ಯೂ ಕೊಟ್ಟಿದ್ದೆ. ಆ ಮೇಲಿನ ಪಾಟು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರೋದು, 100 ರುಪೀಸಿಗೆ 2 ಬರುತ್ತೆ. ಬಟ್ ಇನ್ನು ಉಳಿದಿರೋದೆಲ್ಲ ಮೀಶೋಲ್ಲಿ ತರಿಸಿರೋದು. ಈ ಥರ ಲುಕ್ ಕಾಣಿಸುತ್ತೆ. ದೆನ್ ಈ ಕಿಟಕಿಗೆ 170 ರುಪೀಸ್ಗೇನೋ ಇದು ಕರ್ಟನ್ ನಂಗೆ ಸಿಕ್ಕಿರೋದು. ದೆನ್ ಇದು ವಿಶಾಲ್ ಮಾರ್ಟಲ್ಲಿ ತರಿಸಿರೋದು. ಇದು ನೋಡಿ ಲುಕ್ ಹೇಗೆ ಕಾಣ್ತಿದೆ. ಇದು ಮೀಶೋಲ್ಲಿ ತರಿಸಿರೋದು. ಬುದ್ಧ ಸ್ಟ್ಯಾಚು ಆಲ್ರೆಡಿ ಮನೇಲಿತ್ತು. ಸೊ ನಾನು ಜಸ್ಟ್ ಫ್ರೇಮ್ನ ತರಿಸಿದ್ದೆ. ಮೀಶೋಲ್ಲಿ ರಿವ್ಯೂ ಕೊಟ್ಟಿದ್ದೆ ಲಾಸ್ಟ್ ವೀಡಿಯೋಲ್ಲಿ, ಆ ಪ್ರೈಸ್ ಅದ್ರ ಬಗ್ಗೆ ಎಲ್ಲ. ಸೊ ಅದು ಈ ಥರ ಕಾಣಿಸುತ್ತೆ ನೀವು ಹಾಕಿದಾಗ. ಓಕೆ, ಇದು ಒಂದು ಮನೇಲಿ ಗಾಜಿಂದು ಬಾಟಲ್ ಇತ್ತು. ಸೊ ಆ ಗಾಜಿನ ಬಾಟಲ್ಗೆ ಈ ಎಲೆನ ಹಾಕಿಟ್ಟಿದ್ದೀನಿ. ಸೊ ಎಲೆದು ಬಗ್ಗೆನೂ ಮೀಶೋದಲ್ಲಿ ನಿಮಗೆ ರಿವ್ಯೂ ಕೊಟ್ಟಿದ್ದೆ, ಅದೇ ಇದು. ಓಕೆ, ದೆನ್ ಟಿ ವಿ ಇಲ್ಲೇ ಹಾಕ್ಕೊಂಡಿದ್ದೀವಿ ನಾವು, ಬಿಕಾಸ್ ನಾವು ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಕಳೆಯೋದ್ರಿಂದ ಟಿ ವಿನೂ ಇಲ್ಲೇ ಫಿಕ್ಸೇಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಸಿಸ್ಟಮ್ ಟೇಬಲ್ಲು. ಸೊ ಇದು ಕೂಡ ಇಲ್ಲೇ ಇದೆ. ಓಕೆ, ಮತ್ತೇನಿತ್ತು ರಿವ್ಯೂ ಕೊಡಲಿಕ್ಕೆ? ಸೊ ಫೈನಲಿ ಔಟ್ಲುಕ್ ಬಂದ್ಬಿಟ್ಟು ಈ ಥರ ಕಾಣಿಸ್ತಾ ಇದೆ ರೂಮ್ದು. ಆಮೇಲೆ ಮೇನ್ ಇದು ಲುಕ್ಕು ಕಂಪ್ಲೀಟ್ ಈ ಥರ ಕಾಣಿಸ್ತಾ ಇರೋದಕ್ಕೆ ರೀಸನ್ ಏನಪ್ಪ ಅಂದರೆ ಪೇಂಟ್. ನೆರೋಲಾಕ್ ಪೇಂಟಲ್ಲಿ ಲವ್ ಸಾಂಗ್ ಅಂತಲೇ ಒಂದು ಪೇಂಟ್ ನೇಮ್ ಇದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಪೇಂಟ್ ನಂಗೆ ತುಂಬಾ ಇಷ್ಟ ಆಯಿತು. ವೈಟಲ್ಲಿನೇ, ಪ್ಯೂರ್ ವೈಟ್ ಅಲ್ಲ, ಒಂದು ಸ್ವಲ್ಪ ಮಿಕ್ಸ್ ಇರುತ್ತೆ, ಅದೇ ಇದು. ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನನಗಿಷ್ಟ ಆಯ್ತಿದ್ದು. ಸೊ ನೋಡಿದ್ರಲ್ಲ ಹೇಗೆ ನಾನು ಪೇಂಟನ್ನು ಚೇಂಜ್ ಮಾಡಿಕೊಂಡು ಕೆಲವೊಂದು ಐಟಮ್ ತರಿಸ್ಕೊಂಡ್ಬಿಟ್ಟು ರೂಮ್ನೆಲ್ಲ ಲುಕ್ ಚೇಂಜ್ ಮಾಡಿದೆ ಅಂತ. ಸೊ ನನಗಂತೂ ಇಷ್ಟರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಪ್ಪ. ನೀವೇನಾದರೂ ದುಡ್ಡಿದ್ರೆ, ನಿಮಗೆ ಖರ್ಚು ಮಾಡಬೇಕು ಅನಿಸಿದ್ರೆ ನೀವು ಮಾಡ್ಬೋದು, ಖಂಡಿತ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನನ್ನ ಒಪಿನಿಯನ್ ನಾನು ಹೇಳಿರೋದು, ನೀವು ಇದೇ ಥರ ಹುಡುಕ್ತಾ ಇದ್ದರೆ ಇದನ್ನು ಫಾಲೋ ಖಂಡಿತ ಮಾಡ್ಬೋದು. ಸೊ ಹಾಗಿದ್ರೆ ಒಳ್ಳೊಳ್ಳೆ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್ ಬಾಯ್.